ಬ್ರೇಕಪ್ ಮಾಡ್ಕೋಬೇಕು ಅಂತ ಇದ್ದೀನಿ. ಬಾಟಲ್ ಸಿಕ್ಕಾಕೊಂಡ್ಬಿಟ್ಟಿದೆ ಬ್ರೇಕ್ ಕೆಳಗೆ. ಮುಂದೆ ಇರೋ ಗಾಡಿ ಪಾಪ ಕಾರ್ ಟಚ್ ಆಗೋಯ್ತು ನಂದು. ಲಾಸ್ಟ್ ಟೈಮ್ ಥರ ಬ್ಲರ್ ಎಲ್ಲ ಮಾಡಲ್ಲ, ಏನೋ ಬ್ಲರ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ. ಇವರು ಇಲ್ಲೇ ಬಂದಿದ್ದಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಸಿಕ್ಸ್ ಪ್ಯಾಕ್ ಇದ್ದಿದ್ದು ಸ್ಯಾಮ್ ಇಷ್ಟನಾ, ಈಗ ಗುಂಡ್ಗುಂಡ್ ಸ್ಯಾಮ್ ಇಷ್ಟನಾ? ನಾನು ಯಾಕೆ ಇಷ್ಟ ಇದೆ? Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗು ನಾನು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕಾರು ಅಂತ ನಾನು ಹೇಳೋದು ಬೇಕಾಗಿಲ್ಲ. ಬಟ್ ಈಗ ನಾನು ಹೋಗ್ತಾ ಇರೋದು, ನೀವು ತಮ್ಮನೇ ಟೈಟಲ್ ನೋಡ್ದಂಗೆ, ಡೇಟ್ಗೆ. ನಾನು ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿ ಆಲ್ಮೋಸ್ಟ್ 10 ದಿನ ಮೇಲೆ ಆಯಿತು. ಸೊ ಸಿಗೋಕ್ಕೆ ಆಗಿರಲಿಲ್ಲ, ನಮ್ಮ ಕೆಲಸ ಆಗೋಗಿತ್ತು. ಅದಕ್ಕೆ ಫೈನಲಿ ಇವತ್ತು ಒಂದು ಡೇಟ್ಗೆ ಹೋಗೋಣ, ಒಂದು ಡಿನ್ನರ್ಗೆ ಹೋಗೋಣ ಅಂತೇಳಿ ಇನ್ವೈಟ್ ಮಾಡಿದ್ದೀನಿ. ನಮ್ಮ ಏರಿಯಾ ಹತ್ರನೇ ಒಂದು ಒಳ್ಳೆ ಜಾಗ ಸಿಕ್ತು ಅಲ್ಲಿಗೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಒಂದಷ್ಟು ಕ್ವಶನ್ಸ್ ಕೇಳೋದಿದೆ, ಮಾತಾಡೋಣ, ಮಜಾ ಇರುತ್ತೆ. ಮಾಸ್ಕ್ ಹಾಕೊಂಡು ಬರ್ತಾರೆ, ಲಾಸ್ಟ್ ಟೈಮ್ ಥರ ಬ್ಲರ್ ಎಲ್ಲ ಮಾಡಲ್ಲ, ಏನೋ ಬ್ಲರ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ. ಮಜಾ ಇರುತ್ತೆ. ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನೋ ಅಂದರೆ ಗೈಸ್, ಐ ಹೋಪ್ ಇದು ಕಣ್ಣು ಬೀಳದೆ ಇರಲಿ, ನಾನೆಲ್ಲ ಅಲ್ಲೇ ಮಾತಾಡ್ತೀನಿ ಅವ್ರ ಮುಂದೆನೆ. ಲೆಟ್ಸ್ ಗೋ ಗೈಸ್. ಈ ಕಾರ್ ಕೆಳಗೆ ಬಾಟಲ್ ಸಿಕ್ಕಾಕೊಂಡ್ಬಿಟ್ಟಿದೆ ಬ್ರೇಕ್ ಕೆಳಗೆ. ಮುಂದೆ ಇರೋ ಗಾಡಿ ಪಾಪ ಕಾರ್ ಟಚ್ ಆಗೋಯ್ತು ನಂದು. ಏನಾಗಿದೆ ನೋಡ್ಬೇಕೀಗ, ಮುಂದೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಕೆಳಗಡೆ ಬ್ರೇಕಿಗೆ ಬಾಟ್ಲ್ ಸಿಕ್ಕಾಕೊಂಡ್ಬಿಟ್ಟಿದೆ ಗೈಸ್. ಕಾರಲ್ಲಿ ಫಸ್ಟ್ ಬಾಟ್ಲ್ ಇಡಬಾರ್ದು ಅಂತ ಇವಾಗ ಬುದ್ಧಿ ಕಲಿತೆ ಇವತ್ತು. ನೋಡಿ ಅವ್ರದ್ದು ಮಾರ್ಕ್ ಬಿದ್ದಿದೆ ಅಲ್ಲಿ ಕೆಳಗಡೆ ಪೇಂಟ್ಗೆ. ನಂದು ಇದೆಲ್ಲ ಮಾರ್ಕ್ ಆಯಿತು. ನನ್ನ ಪುಣ್ಯಕ್ಕೆ ಜಾಸ್ತಿ ದೊಡ್ಡದೇನಾಗಿಲ್ಲ. ಇದೆಲ್ಲ ಸರಿ ಮಾಡ್ಸ್ಕೊಂಬಂದಿದ್ದು ಮೊನ್ನೆ. ಇದೆಲ್ಲ ಬೆಂಡ್ ಆಗಿಬಿಟ್ಟಿತ್ತು, ಸರಿ ಮಾಡ್ಕೊಂಡು ಇವಾಗ ನಾನು ಈ ಕಡೆದು ಪಾರ್ಟ್ ಪೇಂಟ್ ಏನೋ ಹೋಗಿದೆ ಅನ್ಸುತ್ತೆ, ನೋಡೋಣ. ಪಾಪ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರು. ನಾನು ಹೇಳಿದ್ರೆ ಬಾಟ್ಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು, ಸಾರಿ ಅಂತ. ಸೋಕೆ ಅಂದ್ಬಿಟ್ಟು ಹೋದ್ರು. ಜಾಸ್ತಿ ಏನು ದೊಡ್ಡದಾಗೇನಾಗಿಲ್ಲ. ಯಾರ್ಯಾರು ಆಟೋಮೆಟಿಕ್ ಕಾರ್ ಓಡಿಸ್ತೀರಾ, ದಯವಿಟ್ಟು ಬಾಟ್ಲನ್ನ ಕಾರಲ್ಲಿ ಇಡಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆ ಪಾಠ ಕಲಿತೆ ಗೈಸ್. ಅವ್ರು ಯಾರೋ ನಮ್ಮ ಸಬ್ಸ್ಕ್ರೈಬರ್ರೇ, ಗಾಡಿ ಇಳ್ದಿದ ತಕ್ಷಣ ಯಾಕ್ರಿ ಯೂಟ್ಯೂಬರ್ ಸಮೀರ್ ಅಂದರು. ನಾನು ಸಾರಿ ಮುಂದೆ ಹಾಕಿ ಗಾಡಿ ಅಂತೇಳಿ ಮುಂದೆ ಹಾಕ್ಸ್ಬಿಟ್ಟು ಹೇಳಿದೆ, ಈ ಥರ ಆಗೋಯ್ತು, ಬ್ರೇಕು ಬಾಟ್ಲ್ ಸಿಕ್ಕಾಕೊಂಡ್ಬಿಡ್ತು. ಬ್ರೇಕ್ ಹಿಡಿದಿಲ್ಲ, ಮತ್ತೆ ಬಾಟ್ಲ್ ನಿಂಗೆ ಒದ್ದು ಹಿಡಿದೆ ರಫ್ ಅಂತ. ಅದು ಟಚ್ ಆಗಿಬಿಡುತ್ತೆ ಗಾಡಿಗೆ, ಆವಾಗ ಗಾಡಿ ನಿಂತಿದೆ. ಇಲ್ಲಾಂದ್ರೆ ಹಂಗೆ ಉಯ್ ಅಂತ ಹೋಗಿರೋದು. ಶಿಟ್ ಮ್ಯಾನ್. ಕಾರ್ ಬದಲು ಯಾವ್ದಾದ್ರು ಬೈಕ್ ನಿಂತಿದ್ರೆ ಇಲ್ಲ ಸೈಕಲ್ ನಿಂತಿದ್ರೆ ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ನಾನು. ಹಂಗೆ ತಲೆಯಲ್ಲಿ ಗಿಲ್ಟ್ ಫೀಲ್ ಆಗ್ತಿದ್ದೆ, ಛೇ ಅಂತ. ಥ್ಯಾಂಕ್ ಗಾಡ್ ಏನೂ ದೊಡ್ಡದಾಗಿಲ್ಲ, ಸಮಾಧಾನ ಆಯಿತು. ಅವ್ರ ಗಾಡಿನೂ ಜಾಸ್ತಿ ಡ್ಯಾಮೇಜ್ ಡ್ಯಾಮೇಜ್ ಆಯಿತು, ಸ್ವಲ್ಪ ಪೇಂಟ್ ಎಲ್ಲ ಹೋಗ್ಬಿಡ್ತು. ಬಟ್ ಬಂಪರ್ ಅದಕ್ಕೂ ಹಿಂದೆ ಇದೆಲ್ಲ ಏನು ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ನನ್ನ ಪುಣ್ಯಕ್ಕೆ. ಇಲ್ಲ ಹಂಗಿರೋ ಮತ್ತೆ ಅದನ್ನು ರೆಡಿ ಮಾಡಿಸೋದೆಲ್ಲ ಒಂದು ಪ್ರೊಸೆಸ್ ಆಗಿರೋ ದೊಡ್ಡದು. ಆ್ಯಂಡ್ ಅವ್ರು ಯಾರಿಗೂ ಏನೂ ಆಗಿಲ್ಲ, ಗ್ಲಾಡ್. ಆ್ಯಂಡ್ ಅದು ಬಿಟ್ಟರೆ ಏನೇನೋ ತಲೆಗೆ ಬರ್ತಾ ಇದೆ. 2 ಕಾರ್ ಬಂದಿದ್ದೆಲ್ಲ, ಹಿಂಗೆ ಹೋಗ್ಬೇಕಾದ್ರೆ ಪಾಸ್ ಆಗ್ಬೇಕಾದ್ರೆ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ಗಾಡಿ ನಿಂತಿದ್ರೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತೆಲ್ಲ. ಇಟ್ಸ್ ಓಕೆ, ಇಟ್ ಆಲ್ ಹ್ಯಾಪನ್ಸ್. ಎನಿವೇಸ್ ಬನ್ನಿ, ಈಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಇನ್ನೂ 13 ನಿಮಿಷ ಇದೆ, 4 ಕಿಲೋಮೀಟ್ರು. ಟ್ರಾಫಿಕ್ಕು ಯಾಕೆ ಕೇಳ್ತೀರಾ, ಮನೆಯಿಂದ ಹೊರಟೆ 1 ಅವರ್ ಆಯ್ತು. ನನಗೆ ಕಾರ್ ಓಡಿಸೋದು ಬೇರೆ ಮೊದಲೇ ಇಷ್ಟ ಇಲ್ಲ, ಇರಿಟೇಟ್ ಆಗ್ತಾ ಇದೆ ನನಗೆ. ಜಾಮ್ ನೋಡಿ ಗೈಸ್ ಎಷ್ಟಿದೆ, ಟ್ರಾಫಿಕ್ ಸಿಗ್ನಲ್ಲು ಗೈಸ್. ಫ್ಯೂಲ್ ಬೇರೆ ಬ್ಲಿಂಕ್ ಆಗ್ತಾ ಇದೆ. ನಾನು ಆಗಿಂದ ಲೋ ಫ್ಯೂಲ್ ಅಂತ ತೋರಿಸ್ತಿತ್ತು, ಮುಂದೆ ಹಾಕ್ಸೋಣ ಅದಂಗೆ ಹೋಗ್ತಾ ಇದ್ದೀನಿ. ನೋಡ್ರೆ ಬ್ಲಿಂಕ್ ಆಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ವಾಟ್ ಅ ನೈಸ್ ಲಕ್ಕಿ ಡೇ ಗಾಯ್ಸ್. ವಾವ್. ಫ್ಲವರ್ ಬೊಕ್ಕೆ ತೊಗೊಳಕ್ಕೂ ಆಗಿಲ್ಲ ಗಾಯ್ಸ್. ಒಂದು ಬೇರೆ ಕೆಲಸ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಅರ್ಜೆಂಟಲ್ಲಿ ಆಯ್ತು ಇವತ್ತು. ಬನ್ನಿ ಹೋಗೋಣ ಗೈಸ್. ಫೈನಲಿ ರೀಚ್ ಆಗಿ ಪಾರ್ಕ್ ಮಾಡಿದ್ದೀನಿ ಕಾರ್ನ. ಲೆಟ್ಸ್ ಗೋ. ಇಲ್ಲಿ ನೋಡಿ ಹೆಂಗಿದೆ ಗ್ರೀನ್ ಜಾಗ, ಕ್ರೇಜಿ ಇದೆ ಅಲ್ಲ. ಬನ್ನಿ, ಇಲ್ಲಿ ಡಿನ್ನರಿಗೆ ಬಂದಿರೋದು. ಡಿನ್ನರ್ ಮುಗಿಸಿ ವಾಪಸ್ ಅವ್ರನ್ನ ಡ್ರಾಪ್ ಮಾಡಿ ನಾನು ವಾಪಸ್ ಮನೆಗೆ ಹೋಗ್ಬೇಕು. ನೋಡಿ ಈ ಟೇಬಲ್ ಸಿಕ್ಕಿದೆ ನಮಗೆ. ಇಲ್ಲಿ ನೀರು ಫೌಂಟೇನ್ ಜಾಗ, ಮತ್ತು ಮುಂದೆ ನೋಡಿದ್ರೆ ಅಲ್ಲಿ ಜೋಗ್ ಫಾಲ್ಸ್ ಥರ ನೀರು ಬೀಳ್ತಾ ಇದೆ. ಬನ್ನಿ ಈಗ ಆರ್ಡ್ರ್ ಮಾಡೋಣ. ಆ್ಯಂಡ್ ಇವರು ಇಲ್ಲೇ ಬಂದಿದ್ದಾರೆ, ಆಮೇಲೆ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ ವಾಟರ್ ಪ್ರೂಫ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ ನಾನು. ಹಾಕಿ ನೀರು ಹಾಕ್ತಾರೆ ಅವ್ರೀಗ. ನೋಡಿ ಹಂಗೆ ತೇಳ್ತಾ ಇದೆ ನೀರು. ಹಂಗೆ ವೈಪ್ ವಾಟರ್ ಈಗ ಹಾಕಿ. ರಿವೆನ್ಸ್ ತಗೊಳ್ಳೋಣ. ಹೇಟ್ ಕಮೆಂಟ್ ಗೈಸ್. ಥೈ ಗ್ರೀನ್ ಕರಿ ಆ್ಯಂಡ್ ರೈಸ್ ಅಂತೆ. ಸಾಕು ವೆಜ್ ಇದು ವೆಜ್ಜು ಗೈಸ್. ವೆಜ್ ಡಿಮ್ಸಿಮ್
ಮತ್ತೇನೋ ದೈ ಫಿಲ್ಡ್ ಏನೋ ಇದೆ ಅದು ಫ್ರೈಡ್ ಕಬಾಬ್, ನಂದೊಂದು ಪಿಜ್ಜಾ. ಇಷ್ಟು ತಿನ್ಬೇಕು ಈಗ ನಾವು. ಗೈಸ್ ತಿಂದಿದ್ದಾಯ್ತು. ಸಖತ್ ಚಳಿ ಇದೆ. ನಾನು ಪಿಜ್ಜಾನ ಪಾರ್ಸಲ್ ಮಾಡ್ಕೊಂಬಿಟ್ಟೆ. ಸಖತ್ ಚಳಿ ಇದೆ, ನಡುಕ್ತಾ ಇದ್ದೀನಿ ನಾನು. ಅವ್ರಿಗೇನು ಆಗ್ತಾಯಿಲ್ಲ, ನನಗೆ ಚಳಿ ಆಗ್ತದೆ. ಅವರು ಗ್ಲಾಸಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಕಣ್ಣು ಮುಚ್ಕೊಂಡು ವಾಕ್ ಮಾಡ್ತಾ ಇರೋದು. ಬನ್ನಿ, ಫೈನಲಿ ಡಿನ್ನರ್ ಆಯಿತು, ಹೊರಟಿದ್ದೀವಿ. ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಲೆಟ್ಸ್ ಗೋ. ಆದ್ರೂ ಜನರ ಮುಂದೆ ಈ ಮಾಸ್ಕ್ ಹಾಕೊಂಡು ಬರೋಕ್ಕೆ ಧೈರ್ಯ ಬೇಕು. ಧೈರ್ಯ ಮಕ್ಕ ಕಾಣಿಸಿದ್ರೆ ಭಯ ಪಡ್ಬೇಕು, ಕಾಣಿಸ್ತಿಲ್ಲ ಅಂದ್ರೆ ಧೈರ್ಯ ಏನ್ ಬೇಕು? ಈಗ ಅಲ್ಲಿ ತೆಗಿಬೇಕಲ್ಲ ಮುಂದೆ. ಫೈನಲಿ ಡಿನ್ನರ್ ಮುಗೀತು, ಈಗ ಹೊರಟಿದ್ದೀವಿ ವಾಪಸ್ಸು. ನಾನೀಗ ಅವ್ರನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಅದು ಬಿಟ್ರೆ ಈಗ ಅವ್ರ ಹತ್ರ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಬೇಕು. ಈಗ ಮಾಸ್ಕ್ ಹಾಕೊಂಡ್ರೆ ಕ್ವಶನ್ಸ್ ಕೇಳ್ತೀನಿ ಒಂದಷ್ಟು. ಫಸ್ಟು ಫ್ಯೂಲ್ ಹಾಕ್ಸ್ಬೇಕು, ಇಲ್ಲಾಂದ್ರೆ ಅವ್ರ ಗಾಡಿ ನಿಂತೋದ್ರೆ ಮರ್ಯಾದೆ ಇರಲ್ಲ. ಬೇಸ್ ಅವರು ಗ್ಲಾಸಸ್ ತಂದಿಲ್ಲ ಅಂತ ನನ್ನ ಕಾರಲ್ಲಿ ಗ್ಲಾಸಸ್ ಎತ್ಬೋದವ್ರೆ. ರೆಡಿ ಫಾರ್ Q&A. ಸ್ವಲ್ಪ ಹಿಂಗೆ ಕೂರಬೇಕು. ಮತ್ತೆ ಹೆಂಗಿತ್ತು ಡಿನ್ನರ್? ಚೆನ್ನಾಗಿತ್ತ. ಸೊ ನಾನು ಬ್ರೇಕಪ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಅದನ್ನ ವ್ಲಾಗಲ್ಲಿ ಹೇಳೋಣ ಅಂತ, ಬ್ರೇಕಪ್ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಹೇಳೋಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಅಂದರೆ ಈ ವ್ಲಾಗಲ್ಲಿ ಯು ಕ್ಯಾನ್ ಆಸ್ಕ್ ಮಿ 4 ಕ್ವಶನ್, ಐ ಕ್ಯಾನ್ ಆಸ್ಕ್ ಯು 4 ಕ್ವಶನ್. ಅಲ್ಲ, ಫಸ್ಟಿಂದ ಅದು ಬಿಟ್ಟು ಅದು ಲಾಸ್ಟಲ್ಲಿ ಹೇಳ್ತೀನಿ. ಫ್ಯೂಲ್ ಆ ಕಡೆ ಇದೆ, ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ ಗೈಸ್. ಶಿಟ್, ಇದು ಫುಲ್ ಬ್ಲಿಂಕ್ ಹೊಡಿತಾ ಇದೆ. ಎಲ್ಲ ಆಫ್ ಆಗುತ್ತೆ ಗೊತ್ತಿಲ್ಲ. ಆಫ್ ಆದರೆ ಇವ್ರು ತಳ್ಳಬೇಕು, ನಾನು ಓಡಿಸ್ಬೇಕು. ಲೆಟ್ಸ್ ಗೋ. ಸೊ ಫಸ್ಟ್ ಕ್ವಶನ್ ನಾನು ಕೇಳ್ತೀನಿ. ನಿಮಗೆ 6 ಪ್ಯಾಕ್ ಇದ್ದಿದ್ದು ಸ್ಯಾಮ್ ಇಷ್ಟನಾ, ಈಗ ಗುಂಡ್ಗಿರೋ ಸ್ಯಾಮ್ ಇಷ್ಟನಾ? ಇರುತ್ತೆ ಎಲ್ಲ ಡವ್ ಒಂದೇ, ಬೇಗ ಪಟ್ಟಂತ. ನಂಗೆ ಎರಡು ಇಷ್ಟ ಇಲ್ಲ, ನೀವು ಹಿಂದೆ ಬಿದ್ರಿ ಅಂದ್ಬಿಟ್ಟು ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಇದು ಸುಳ್ಳು, ಪಕ್ಕ ಅಪ್ಪಟ್ಟ ಸುಳ್ಳು. ಅಲ್ಲ ಹೇಳ್ರಿ, 6 ಪ್ಯಾಕ್ ಇರೋ ಸ್ಯಾಮ್ ಇಷ್ಟನಾ? ಇಲ್ಲ ನಂಗೆ ಹೆಲ್ದಿ ಆಗಿರೋ ಸ್ಯಾಮ್ ಇಷ್ಟ, ಹೆಂಗಿದ್ರು ಪರವಾಗಿಲ್ಲ. ಆಪ್ಷನ್ 1 ಆಪ್ಷನ್ 2 ಎರಡೇ ಇರೋದು. ಬೋತ್. ಆಪ್ಷನ್ ಸಿ. ಆಪ್ಷನ್ ಎ ಆಪ್ಷನ್ ಬಿ. ಒಂದಾರು ಜಾಸ್ತಿ ಇರೋದಿರುತ್ತೆ. ಇಲ್ಲ ಆ ಥರ ಬಾಡಿ ಇಲ್ದಿರೆ ಆ ಥರ ಎಲ್ಲ ಇಲ್ಲ. ನಂಗೆ ಮೇನ್ ಒಬ್ರು ಪರ್ಸನ್ ಹೆಂಗಿದ್ದಾರೆ ಅದ್ರ ಮೇಲೆ ನಂಗೆ ಜಡ್ಜ್. ನಾನು ಆಸ್ ಅ ಪರ್ಸನ್ ನಮ್ಮ ಸೂಪರ್ ಸ್ಟಾರ್ ಕ್ರೇಜಿ ನಾನು ಹೇಳಿಲ್ಲ, ಕ್ರೇಜಿ ಗೈ ಅಂತ ಗೊತ್ತು ನನಗೆ. ಓಕೆ, ನೀವೊಂದು ಕ್ವಶನ್ ಕೇಳಿ. ನೀವು ಹೇಳಿಲ್ಲ ಈ ಥರ ಕ್ವಶನ್ ರೆಡಿ ಮಾಡಿ ಅಂತ, ಅದಕ್ಕೆ ಆನ್ ಸ್ಪಾಟ್ ಕೇಳ್ತಾ ಇರೋದು ಗೈಸ್. ನಾನು ಇಲ್ಲಿಂದ ನಾವೀಗ 1.5 ಅವರ್ ಟ್ರಾವೆಲ್. ನಾನು ಏನು ಕ್ವಶನ್ ಕೇಳಿದ್ರು ಅದು ಜನರಿಗೆ ಗೊತ್ತಾಗುತ್ತೆ ಇರೋದಲ್ಲ. ಹೌದು, ನನಗೆ ಗೊತ್ತಿಲ್ಲ, ನೀವೇ ಕೇಳಬೇಕು. ನಾನು ಯಾಕೆ ಇಷ್ಟ ಆದೆ? ನೀವು ಯಾಕೆ ಇಷ್ಟ ಆದ್ರಿ? ಇದು ಫೇಸ್ ರಿವೀಲ್ ಮಾಡಿದ್ರಿ ಹೇಳಿದ್ರೆ ಚೆನ್ನಾಗಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಈಗ ಒಂದು 10% ಹೇಳಿ ಆನ್ಸರ್ ಅಲ್ಲಿ, ಆಮೇಲೆ 90%. ಯಾಕೆ ಅಂದ್ರೆ ಯು ಆರ್ ವೆರಿ ಮೆಚೂರ್ಡ್ ಆ್ಯಂಡ್ ಯು ಆರ್ ಆಲ್ಸೋ ಬಿಸಿ, ಐ ಆಮ್ ಆಲ್ಸೋ ಬಿಸಿ. ಆಮೇಲೆ ಯು ಆರ್ ನಾಟ್ ಕ್ರಿಂಜ್, ಇದೆಲ್ಲ ಅದಕ್ಕೆ. ಬಟ್ ನೀವು ಇದ್ದೀರಲ್ಲ, ಕ್ರಿಂಜ್ ಏನು ಮಾಡೋದು? ಬೇರೆ ಏನು ಮಾಡೋಕ್ಕಾಗಲ್ಲ, ಇರುತ್ತೆ. ನಾನು ಯಾಕೆ ಇಷ್ಟ ಆದೆ? ಆಕ್ಚುಲಿ ಇಷ್ಟ ಆಗಿದೆ, ಅದನ್ನೇ ನಾನು ಹೇಳ್ತೀನಿ. ಕರೆಕ್ಟ್ ಆನ್ಸರ್ ಕೊಡ್ತಾರೆ, ಇಳಿಸ್ಲಾ? ಇಲ್ಲ, ನೀವು ಹಿಂದೆ ಬಂದ್ರಿ ಅಂದ್ಬಿಟ್ಟು ನಾನು ಇಲ್ಲೇ ಇಳಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನೇನು ಯಾರು ಹಿಂದೆ ಬಿದ್ದಿದ್ದು, ಯಾರು ಲವ್ ಯು ಪ್ಲೀಸ್ ಅಂದಿದ್ದೆಲ್ಲ ನಿಮಗೆ ಪ್ರೂಫ್. ಸುಳ್ಳು ಹೇಳ್ಬೇಡಿ ಆಯ್ತಾ? ಹೇಗೆ ಹೇಳಿ, ಏನಕ್ಕೆ ಇಷ್ಟ ಆದೆ ಅಂತ. ನಾನು ಯಾಕೆ ಇಷ್ಟ ಆದ್ರಿ ಅಂತಂದ್ರೆ, ನೀವು ಸುಮ್ಮನೆ ಫೇಕ್ ಆಗಿ ಬಿಹೇವ್ ಮಾಡಿಲ್ಲ, ಏನಿದೆಯೋ ಅದನ್ನ ಹೇಳಿದ್ರಿ ಸ್ಟಾರ್ಟಿಂಗ್ ಇಂದಾನೆ. ಆಮೇಲೆ ನಾನು ತುಂಬಾ ಜನ ಹುಡುಗರನ್ನ ನೋಡಿದ್ದೀನಿ, ಏನು ಇಲ್ಲ ಅದನ್ನು ಸುಮ್ಮನೆ ನಿನ್ನ ರಾಣಿ ತರ ನೋಡ್ಕೊಂತೀನಿ ಅದು ಇದು ಅಂತೆಲ್ಲ ಹೋಗ್ಬಿಡ್ತಾರೆ. ಮತ್ತೆ ರಾಣಿ ಜೀವನ ಏನಾಗ್ಬೇಕು ಹೇಳಿ, ಎಲ್ಲಾರನು ರಾಣಿ ತರ ನೋಡ್ಕೊಂಡ್ಬಿಟ್ರೆ. ನೀವು ಆತರ ಎಲ್ಲ ಮಾಡಿಲ್ಲ, ಏನಿದೆಯೋ ಅದನ್ನ ಮಾತಾಡಿದ್ರಿ. ಮತ್ತೆ ನಂಗೆ ಹಿಂಗೆ ಅಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರೋ ತರ ಒಬ್ಬ ಪರ್ಸನ್ ಬೇಕಿತ್ತು. ಸೊ ನೀವು ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿತ್ತಲ್ಲ, ಅಂದ್ರೆ ಅಣ್ಣ ತಮ್ಮ ಅಕ್ಕ ಎಲ್ಲಾನು. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಒಂದು ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಫೀಲ್ ಆಯಿತು ಅದಕ್ಕೆ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಜನರು ಯೂಶಲಿ ಗರ್ಲ್ ಫ್ರೆಂಡ್ನ ಇಂಪ್ರೆಸ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲೆಲ್ಲ ತುಂಬ
ಏನೇನೋ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಅದಾದ್ಮೇಲೆಲ್ಲ ನಿಲ್ಲಿಸ್ಬಿಡ್ತಾರೆ. ಓಕೆ, ದಟ್ ಇಸ್ ಕಾಮನ್. ಬಟ್ ನೀವು ಆ ಥರ ಎಲ್ಲ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮಂಗೂ ಈಗಲೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ನಿಮ್ಮ ಅಕ್ಕ ತಮ್ಮಂಗೂ ಈಗಲೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಆನ್ಸರ್ ಕೊಡ್ತಾ ಇದ್ದಾರೆ ಗೈಸ್. ಓಕೆ ಚೇಂಜ್ ಆಗಲ್ಲ ಈ ಪರ್ಸನ್, ಏನಾದ್ರೂ ಎವಾಲ್ವ್ ಆಗ್ತಾರೆ, ಚೇಂಜ್ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಗೈಸ್, ಸೊ ಒಂದು Q&A ವಿಡಿಯೋ ಮಾಡಬೇಕು ಅಂತಿದ್ದೀನಿ, ಆಯಿತಾ? ನೀವು ಕಾಮೆಂಟಲ್ಲಿ, ಈ ವಿಡಿಯೋ ಕಾಮೆಂಟಲ್ಲಿ ಕಾಮೆಂಟ್ಸ್ ಹಾಕಿ, ಹೆಸರು ಮತ್ತು ಅದೆಲ್ಲ ಬಿಟ್ಟು ಕಾಮೆಂಟ್ ಸಮ್ ಕ್ವಶನ್ಸ್ ವಿಚ್ ಮೀ ಆ್ಯಂಡ್ ಶೀ ಕ್ಯಾನ್ ಸಿಟ್ ಆ್ಯಂಡ್ ಆನ್ಸರ್. ನೋಡೋಣ, ಇದು ಬರೀ ಒಂದು ಟ್ರಯಲ್ ಅಷ್ಟೇ. ಈಗ ಫೈನಲಿ ಮನೆ ವಾಪಸ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇನ್ನು ತುಂಬ ಕ್ವಶನ್ಸ್ ಕೇಳ್ಬೋದು, ಬಟ್ ಪಾಪ ಬೋರ್ ಆಗಿಬಿಡುತ್ತೆ ಅಂತ ನನಗೆ ಅನಿಸ್ತದೆ. ಅದು ಮಾಸ್ಕ್ ಹಾಕ್ಕೊಂಡು ಕ್ವಶನ್ಸ್ ಕೇಳಿದ್ರೆ ಕ್ಲೂ ಸಿಕ್ಬಿಡುತ್ತಲ್ಲ ಆನ್ಸರ್ಸಲ್ಲಿ. ಸೊ ಅದಕ್ಕೆ ಅದು ಬಿಟ್ಟರೆ, ಹೌ ಡು ಯು ಫೀಲ್ ಹ್ಯಾವಿಂಗ್ ಅ ಬ್ಯುಸಿ ಪರ್ಸನ್? ಸಿ, ಐ ಆಮ್ ವೆರಿ ಬ್ಯುಸಿ. ನಾನು ತುಂಬ ಕಮ್ಮಿ ನಾನು ಕಾಂಟ್ಯಾಕ್ಟ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲನೂ ದಿನ ನಾವು ಮಾತಾಡೋದು ತುಂಬ ಕಮ್ಮಿ. ಸೊ ಹೌ ಡು ಯು ಫೀಲ್? ಅಂದರೆ ನಂಗೆ ಏನು ಆ ಥರ ಏನು ಅನಿಸಲ್ಲ. ಬಿಕಾಸ್ ಯು ಡೋಂಟ್ ಹೈಡ್ ಥಿಂಗ್ಸ್ ಫ್ರಮ್ ಮೀ ಅನ್ನೋ. ನೀವು ಬ್ಯುಸಿ ಇರ್ತೀರಾ ಅಂತ? ನಾನು ಬ್ಯುಸಿ ಇರ್ತೀನಿ, ಬಟ್ ನಾವು ಈಗ ಸಿಕ್ಕಿ ಆಲ್ಮೋಸ್ಟ್ 15 ಡೇಸ್ ಆಯ್ತಾ? 10 ಡೇಸ್ ಆಯ್ತು ಅನ್ಸುತ್ತೆ, 10-12 ಡೇಸ್ ಮೇ ಬಿ, ಜಾಸ್ತಿ ಆಗಿದೆ. ಬಟ್ ಯು ನೆವರ್ ಫಾಟ್ ಫಾರ್ ಇಟ್, ಜಗಳ ಆಡಿಲ್ಲ ಆ್ಯಂಡ್ ಆಲ್ ದಟ್. ಹೌ ಹಿಂಗೆ ಇರ್ತೀರಾ ನೀವು, ಹಿಂಗೇನಾ ನೀವು ಅಂತ? ನೀವು ಹೇಳಿ, ಎಷ್ಟು ದಿನ ಅಂತ ಹೇಳಕ್ಕಾಗಲ್ಲ, ಬಟ್ ಅಷ್ಟು ದಿನದಿಂದ ನೋಡ್ತಿದ್ದೀರಲ್ಲ, ಜಗಳ ಮಾಡಿ. ಗ್ರೇಟ್ ಗೈಸ್, ನಾನು ಒಂದು ಸರಿನೂ ಜಗಳ ಆಗಿಲ್ಲ. ಹೋಪ್ಫುಲ್. ಮೀಟ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂತ. ಬಿಕಾಸ್ ನಾನು ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇರ್ತೀನಿ. ದಿನ ಕೆಲಸ, ಬ್ಯುಸಿ ವರ್ಕು, ಅದರಲ್ಲೇ ಇರ್ತೀವಿ. ಶೂಟ್ ಅಂತ ತುಂಬ ಕಮ್ಮಿ ಆಗೋದು ಟೈಮ್ ಕೊಡೋಕ್ಕೆ. ಬಟ್ ಶಿ ಸ್ಟಿಲ್ ಅಂಡರ್ಸ್ಟ್ಯಾಂಡ್ಸ್ ದಟ್, ಆ್ಯಂಡ್ ದಟ್ಸ್ ದ ಒನ್ ಥಿಂಗ್ ಐ ವಾಂಟೆಡ್ ಟು ಶೇರ್. ಇದನ್ನು ನೋಡಿ ತುಂಬ ಜನ ಹುಡುಗಿರು ಅರ್ಥ ಮಾಡ್ಕೋಬೇಕು ನನ್ನ ಪ್ರಕಾರ. ದಟ್ ಅಂದ್ರೆ ಹುಡುಗಿರು ಅಂತಲ್ಲ, ಲೈಕ್ ಐ ಥಿಂಕ್ ಬೋತ್ ದಿ ವೇಸ್ ಅದೇ ಥರ ಇರಬೇಕು. ನಾನು ಬ್ಯುಸಿ ಇದ್ದಾಗಲೂ ನೀವೇನು ಕ್ವೆಶ್ಚನ್ ಮಾಡೋದು ಅದೆಲ್ಲ ಏನೇನು ಇದು ಮಾಡಲ್ಲ. ಸೊ ಇಬ್ಬರು ಆ ಥರ ಇದ್ದಾಗ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್. ಕರೆಕ್ಟ್. ಗೈಸ್, ಸೊ ಬನ್ನಿ ಈಗ ಇವ್ರನ್ನ ಬಿಡಕ್ಕೆ ಹೋಗೋಣ, ಬಿಟ್ಟು ವಾಪಸ್ ಮನೆಗೆ ಬರೋಣ. ಲೆಟ್ ಅಸ್ ಗೋ. ನನ್ನ ವ್ಲಾಗ್ ಸ್ಟೈಲ್ ಥರ ಒಂದೇನಾದ್ರು ಡೈಲಾಗ್ ಹೇಳ್ತೀರಾ? ಹಲೋ, ವಾಟ್ ಇಸ್ ಅಪ್ ಫ್ಯಾಮ್? ಹಲೋ ನಾನು ಹೇಳ್ತೀನಿ, ಹಲೋ ಎಲ್ಲ ಹೇಳ್ತೀನಿ. ಹೇ, ವಾಟ್ ಇಸ್ ಅಪ್ ಫ್ಯಾಮ್? ಸ್ಟಾರ್ಟ್ ಮಾಡಿ. 3, 2, 1 ಸ್ಟಾರ್ಟ್. ಹೇ, ವಾಟ್ ಇಸ್ ಅಪ್ ಫ್ಯಾಮ್? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ರಾಂಗ್. ಹೌದು, ಇಲ್ಲ, ಒಂದು ಪದ ಮಿಸ್ ಆಯ್ತು. ಇಷ್ಟೇ ಹೇಳೋದು. ಹೇ, ವಾಟ್ ಇಸ್ ಅಪ್ ಫ್ಯಾಮ್? ವೆಲ್ಕಮ್ ಬ್ಯಾಕ್ ಟು ಮೈ ನೋ ಒನ್ ಮೋರ್ ಚಾನ್ಸ್ ಕೊಡ್ತೀನಿ. ಎರಡು ಪದ ಮಧ್ಯದಲ್ಲಿ ಮಿಸ್ ಆಗಿದೆ. ಹಾಯ್ ಸೋ. ಅದು ನೀವು ಇದೆಲ್ಲ ಆದ್ಮೇಲೆ ಹೇಳೋದು. ಹೇಳಿ. What is up fam? Hi, so welcome back to my new vlog guys. Start. Ready. ಹೇಳಿ. Hi, what is up fam? Hi ಅಲ್ಲಿ ಹೇಳ್ತೀನಿ. Hey, what is up fam? So welcome. ಗೈಸ್ 3 ವರ್ಷದಿಂದ ವ್ಲಾಗ್ ನೋಡ್ತಾ ಇದಾರಂತೆ. ವೆಲ್ಕಮ್ ವ್ಲಾಗ್ ಮಾಡಕ್ಕೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋ ತರ ಸ್ಟಾರ್ಟ್ ಮಾಡಕ್ ಬರಲ್ಲ. What is up fam? Hi, so welcome back to my new vlog guys. ಅದು ಏನು ಗೊತ್ತಾ, ನೀವು ಹೇಳೋದು ಹೇ ವಾಟ್ ಇಸ್ ಅಪ್ ಫಾಮ್, ಅದು ಅರ್ಥನೇ ಆಗಲ್ಲ ಎಷ್ಟು ಜನಕ್ಕೆ. ಈಗ ಹೇಳಿ, ಆಯ್ತು, ಟ್ರೈ ಮಾಡಿ, ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಹೇಳಿ ಮತ್ತೆ. ಹೇ ವಾಟ್ ಇಸ್ Hey, ಅಪ್ ವಾಗರೆ. ಆಗಲ್ಲ. ಇನ್ನು ನಾನು ಹೇಳಲ್ಲ. ನನಗೆ ಗೊತ್ತಿರೋದು ಏನು ಗೊತ್ತಾ? ಹೇಳಿ. ಹೇ ವಾಟ್ ಇಸ್ ಅಪ್ ಫಾಮ್? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. Wrong selection. ವೆಲ್ಕಮ್ ಮಾಡಕ್ಕೆ ಬರ್ತಿಲ್ಲ. ಇಷ್ಟೇ ನಮ್ಗೆ ಗೊತ್ತಿರೋದು. ಅದು ಹಾಯ್ ಸೋ ಈಗ ಹೇಳ್ಕೊಟ್ನಲ್ಲ. ಅಲ್ಲ, ಹಾಯ್ ಸೋ ಅದು ಗ್ರಾಮರ್ ಅಲ್ಲಿ ನಮ್ಗೆ ಇದು ಫಿಟ್ ಆಗ್ತದೆ. What is up fam? Hi, so welcome back to my new vlog guys. Hey, what is up fam? Hi so. ಎನರ್ಜಿ. Hey, what is up fam? Hi so. Welcome back to my new vlog guys. ಓಕೆ, 60% ಕಾಮೆಂಟ್ ಹಾಕಿ ನೀವು ಹೆಂಗ್ ಅನಿಸ್ತು ಅಂತ. ಇದು ಈಗ ಆಮೇಲೆ ಸಿಗ್ತೀನಿ, ಬಾಯ್. ಫೈನಲಿ ಬಂಕ್ ಸಿಕ್ತು, ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ನಿಮ್ಗೆ ಎಲ್ಲಿ ಈಗ ತಳ್ಳೋ ಪರಿಸ್ಥಿತಿ ಬರುತ್ತೋ ಅಂತ ಅನಿಸ್ತಾ ಇತ್ತು. ಫೈನಲಿ ಬಂಕ್ ಸಿಕ್ತು. ಗೈಸು ಅವ್ರನ್ನ ಬಿಟ್ಟು ಮನೆಗೆ ವಾಪಸ್ ಬರೋಷ್ಟೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಈಗ ಮನೆಗೆ ಬಂದಿದ್ದೀನಿ, 12 ಗಂಟೆ ಆಯಿತು ಬರೋಷ್ಟರಲ್ಲಿ. ಗೈಸು ನನ್ನ ಬೆಡ್ ನೋಡಿ ಎಷ್ಟು ಗಲೀಜಾಗಿದೆ. ಎಲ್ಲ ಕ್ಲಿಯರ್ ಮಾಡಬೇಕು. ಬಟ್ಟೆ ಹೋಗ್ಬೇಕಾದ್ರೆ ಎಲ್ಲ ಕಿತ್ತಾಕಿರೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಈಸ್ ವಾಸ್ ನೈಸ್ ಡೇ. ಆಚೆ ಹೋಗಿದ್ದು ಚೆನ್ನಾಗಿತ್ತು. ತುಂಬ ಮಾತಾಡ್ಬಿಟ್ಟು
ಅಂದರೆ ತುಂಬ ಕಮ್ಮಿ ಟೈಮೇ ಸಿಗಲ್ಲ ಲೈಫಲ್ಲಿ, ಆ ಥರ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಮೇಜರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಇಸ್, ನಾನಿನ್ನು ಫೆಬ್ರವರಿವರೆಗೂ ಇವ್ರನ್ನ ಯಾವುದೇ ವ್ಲಾಗಲ್ಲಿ ತೋರಿಸಲ್ಲ ಆ್ಯಂಡ್ ಯಾವುದೇ ಥರದ ಮಾಸ್ಕ್ ಗೀಸ್ಗೆಲ್ಲ ಹಾಕಿ ಪ್ರೆಸೆಂಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಮೇ ಬಿ ಡೈರೆಕ್ಟಾಗಿ ವಿತೌಟ್ ಮಾಸ್ಕ್ ಫೆಬ್ಬಲ್ಲಿ ಶಿಲ್ ಕಮ್ ಬ್ಯಾಕ್. ಅಲ್ಲಿವರೆಗೆ ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಅವ್ರ ಜೊತೆಗೆ ಟಿಲ್ ಫೆಬ್ರವರಿ. ಅದಾದಮೇಲೆ ವ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಯಾವುದೇ ಥರದ ವ್ಲಾಗ್ ಬರಲ್ಲ, ಮಾತು ಬರಲ್ಲ. ಇಟ್ ವಿಲ್ ಆಲ್ ಬಿ ಬ್ಯಾಕ್ ಫ್ರಮ್ ಫೆಬ್ರವರಿ ಅಂತ ಹೇಳ್ತಾ, ನಾನು ಈಗ ಮನೆ ವಾಪಸ್ ಬಂದಿದ್ದೀನಲ್ಲ, ಎಲ್ಲ ಕ್ಲಿಯರ್ ಮಾಡಬೇಕು. ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ ಇಲ್ಲ ನೀವು ಮಾಸ್ಕ್ ಕಾಂಟೆಂಟ್ನ ಎಂಜಾಯ್ ಮಾಡ್ತಿದ್ದೀರೋ ಇಲ್ವೋ, ಇಷ್ಟ ಆಗ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಸೊ ಪ್ಲೀಸ್ ಡ್ರಾಪ್ ಅ ಕಮೆಂಟ್. ಬೇಸ್ಡ್ ಆನ್ ದಟ್ ವಿಲ್ ಡಿಸೈಡ್ ಇಫ್ ಐ ಶುಡ್ ಕಂಟಿನ್ಯೂ ದಿಸ್ ಆರ್ ಶುಡ್ ಐ ಪುಟ್ ಎಂಡ್ ಟಿಲ್ ಫೆಬ್ರವರಿ ಆ್ಯಂಡ್ ಡೈರೆಕ್ಟ್ಲಿ ಕಮ್ ಬ್ಯಾಕ್ ವಿತೌಟ್ ಮಾಸ್ಕ್. ಲೆಟ್ಸ್ ಸಿ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ಬಾಯ್. ಫುಲ್ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಲವ್ ಅಂದ್ರೆ ಪಿಕ್ನಿಕ್, ಸ್ವರ್ಗ ಹುಡುಕೋ ಟೆಕ್ನಿಕ್.